ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶರಣು ಗಡ್ಡಿಯವರು ತಮ್ಮ ಸ್ವಗ್ರಾಮ ಗಡ್ಡಿಯಲ್ಲಿ ಮತ ಚಲಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಕಟ್ಟಡ ಕಾರ್ಮಿಕರು, ಊರಿನ ಮುಖಂಡರು, ವಿದ್ಯಾರ್ಥಿ, ಯುವಕರು ಹೂವಿನ ಹಾರ ಹಾಕಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದ ಶರಣು ಗಡ್ಡಿ ಅವರು, ನಮ್ಮ ಪಕ್ಷ ದುಡಿಯುವವರ ಹೋರಾಟದ ಪಕ್ಷ. ನಮ್ಮ ಪಕ್ಷದ ಹೋರಾಟದ ವಿಚಾರಗಳು ಕ್ಷೇತ್ರದ ಮೂಲೆ ಮೂಲೆಗೂ ತಲುಪಿದೆ. ಕರ್ನಾಟಕದ 19 ಕ್ಷೇತ್ರಗಳಲ್ಲಿ, ದೇಶದ 151 ಕ್ಷೇತ್ರಗಳಲ್ಲಿ ಈ ಹೋರಾಟದ ವಿಚಾರಗಳು ಜನರ ಬಳಿ ತಲುಪಿದೆ. ಈ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ದುಡಿಯುವ ವರ್ಗದ ರೈತರು, ಕಾರ್ಮಿಕರು, ಹಿರಿಯರು, ವಿದ್ಯಾರ್ಥಿ, ಯುವಜನ, ಮಹಿಳೆಯರನ್ನ ಭೇಟಿ ಮಾಡಿ ಹಳ್ಳಿಯ ಸ್ಥಳದ ಸಮಸ್ಯೆಗಳ ಬಗ್ಗೆ ಮನವರಿಕೆ ಆಗಿದೆ. ಎಲೆಕ್ಷನ್ ಇರಲಿ ಇಲ್ಲದಿರಲಿ ಜನರ ಸಮಸ್ಯೆಗಳ ವಿರುದ್ಧ ನಿರಂತರ ಹೋರಾಟ ನಡೆಯಲಿದೆ. ನಮ್ಮ ಪಕ್ಷವನ್ನು ಬೆಂಬಲಿಸಿದ ಎಲ್ಲ ಆತ್ಮೀಯ ಮತದಾರರಿಗೆ, ಬಂಧುಗಳಿಗೆ ಕ್ರಾಂತಿಕಾರಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣು ಪಾಟೀಲ್, ದೇವರಾಜ್ ಹೊಸ್ಮನಿ, ಸುರೇಶ್ ಉಪ್ಪಾರ್, ಹುಲ್ಗಪ್ಪ ಉಪ್ಪಾರ್, ಹನುಮಂತ್ ಕಿನ್ನಾಳ್, ದೇವೇಂದ್ರ ಗೌಡ, ಪರಸಪ್ಪ ವಡ್ಡರ್, ಹನುಮಂತ, ಕೃಷ್ಣ, ಶರಣಪ್ಪ ಮುಂತಾದವರು ಭಾಗವಹಿಸಿದ್ರು. ಚುನಾವಣೆ ನಡೀತಾ ಇದೆ ಲೋಕಸಭಾ ಕ್ಷೇತ್ರದ್ದು. ನಾವೆಲ್ಲ ಬೂತ್ ಮಟ್ಟದಲ್ಲಿ ನಮ್ಮ ಏನು ಬೆಂಬಲಿಗಿರೋ ಸ್ಥಳಗಳಲ್ಲಿ ಎಲ್ಲ ಊರುಗಳಲ್ಲಿ ವಿಸಿಟ್ ಮಾಡಿದಾಗ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇವತ್ತು ಕೂಡ ನಾನು ಗಡ್ಡಿ ಗ್ರಾಮದಲ್ಲಿ ನಾನು ಮತ ಚಲಾಯಿಸಿದ್ದೀನಿ. ನಮ್ಮ ಸ್ನೇಹಿತರು ಮತ್ತು ನಮ್ಮ ಊರಿನವರು ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಭಾಳ ಸಂತೋಷದ ವಿಷಯ. ಹಾಗಾಗಿ ನಮ್ಮ ಒಂದು ಚಳುವಳಿ ಭಾಗವಾಗಿ ಏನು ಕಂಟೆಸ್ಟ್ ಮಾಡಿದ್ದೀವಿ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಎಲ್ಲರೂ ಕೂಡ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಮತದಾರರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಪಕ್ಷನ ಬೆಂಬಲಿಸಿದ್ದಕ್ಕೆ, ಆಟೋ ಗುರುತು ಬೆಂಬಲಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ.